ಮತ್ತು ಯಾರಪ್ಪ ಇಲ್ಲಿ ಉಳಿದವರು? ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ಮೊನ್ನೆ ಒದ್ದಾಡಿ ಗೆದ್ದು ಬಂದಿದ್ದಾರೆ. ಪ್ರಹ್ಲಾದ್ ಜೋಶಿ ರಾಜ್ಯ ಮಟ್ಟದ ನಾಯಕರ ಯಾರಪ್ಪ? ಒಂದು ಕಾಲಕ್ಕಿತ್ತು ಅನಂತಕುಮಾರ್ ಅವರು ಡೆಡ್ ಅವ್ರು ಅಗೇನ್ಸ್ಟ್ ಇದ್ದರು, ಸರ್ ಯಡಿಯೂರಪ್ಪನ ಅಗೇನ್ಸ್ಟ್ ಇದ್ದರು. ಯಡಿಯೂರಪ್ಪ ಅವ್ರನ್ನ ಬೆಳೆಯಗೊಳ್ಳಲಿಲ್ಲ, ಅಥವಾ ಅವರಿಗೆ ಯಡಿಯೂರಪ್ಪನ ಮೀರು ನಿಲ್ಲುವಂಥ ವ್ಯಕ್ತಿತ್ವ ಬರಲಿಲ್ಲ ಅನಂತಕುಮಾರ್ ಅವ್ರಿಗೆ. ಈಗ BL ಸಂತೋಷ್ ಅವರು ಬುದ್ಧಿವಂತರು ಸಾಕಷ್ಟಿದ್ದಾರೆ, ಆದರೆ ಅವ್ರು ಮಾಸ್ ಲೀಡರ್ ಅಲ್ಲ. ಅಂದಾಗ ಇವತ್ತು ವಿಜಯೇಂದ್ರರು ಹೌದು ಎಲ್ಲರೂ ಕೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಬರೋರಿದ್ದಾರೆ. ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಶಿವಪ್ರಕಾಶ್ ಅಂತ ಹೇಳಿಸಿದವರು ಪಕ್ಷದ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಬರ್ತಾ ಇದ್ದಾರೆ, ಎಲ್ಲರಿಗೂ ಭೇಟಿಯಾಗಿ ಅಭಿಪ್ರಾಯ ಕೇಳ್ತಾ ಇದ್ದಾರೆ, ಸಂಗ್ರಹ ಮಾಡೋದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುತ್ತುಳಿದಾವೆ, ಮಾಡಲಿ ಏನು ತಪ್ಪಿಲ್ಲ, ಆದರೆ ಎಲ್ಲರಿಗೂ ಭೇಟಿಯಾಗಿ ಮಾತಾಡಲಿ ಅದು ತಪ್ಪಿಲ್ಲ. ಹಾಗಾದ್ರೆ ಅದಾರ ಯಾರು? ಹೂ ಈಸ್ ದ ಒನ್ ಆಫ್ ದ ಫೈನೆಸ್ಟ್ ದ ಪರ್ಫಾರ್ಮರ್ ಆಫ್ ದ ಅಪೋಸಿಷನ್ ಪಾರ್ಟಿ? ಯಾರಿದ್ದಾರಪ್ಪ ಅವರಲ್ಲೇ? ವಿಜಯೇಂದ್ರರ ಅಥವಾ ಯಡಿಯೂರಪ್ಪರ ಎಡಬಲದಲ್ಲಿಲ್ಲವ್ರು ಯಾರಿದ್ದಾರೆ? ಹೀಗಾಗಿ ಇವತ್ತು ನಮ್ಗೆ ಗೊತ್ತಿದ್ದಂಗೆ ಮತ್ತು ಈಗಾಗಲೇ ನಮ್ಮ ಶಾರ್ ಅವ್ರನ್ನ ಸಾಮಾನ್ಯರಲ್ಲ, ಅಮಿತ್ ಶಾ ಅವರು ಹೆಚ್ಚು ಕಡಿಮೆ ಒಪ್ಕೊಂಡಂಗಾಗಿದ್ದಾರೆ. ಯಾಕಂದ್ರೆ ಇನ್ನೊಬ್ಬ ನಾಯಕ ಬಂದು ಲೀಡರಾಗಿ ಬೆಳೆದು ನಿಲ್ಲುವಂಥದ್ದು ಭಾಳ ಕಷ್ಟ ಅದ. ಯತ್ನಾಳ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಮೊನ್ನೆ ದೊಡ್ಡ ಪರೀಕ್ಷೆ ಆಯ್ತು, ಅದು ಬಾಗಲಕೋಟೆ ಲಿಟ್ಮಸ್ ಟೆಸ್ಟ್ ಅಂತಲ್ಲ, ಹಂಗೆ ಅಲ್ಲೇ ಅವ್ರನ್ನ ಕರೆಸಿದ್ದಕ್ಕಾಗೇನ ದಾವಣಗೆರೆಯಲ್ಲಿ ಸಹಿತ ಮುಸ್ಲಿಂ ಓಟ್ಗಳು ಒಂದಾದವು ಅಲ್ಲಿ ಅಂಥೇಳಿ ಇವತ್ತು ನಮ್ಮ ಯಡಿಯೂರಪ್ಪನವರು ವಾದ ಮಾಡ್ತಾಯಿದ್ದಾರೆ. ಇವ್ರೇನು ತಿಳ್ಕೊಂಡಿದ್ರು, ಬಾಗಲಕೋಟೆಗೆ ಬಂದರೆ ಗೆಲ್ತಾರೆ ಇವರು ಅಂತೇಳಿ. ಬರೀ ಮಾತಾಡಿದ್ರೆ ಗೆಲ್ತಿದ್ರೆ ಗೆಲ್ಲಬೇಕಾಗಿತ್ತಲ್ಲ. ಮೊನ್ನೆ ಬಾಗಲಕೋಟೆಯಲ್ಲೇ ಅವರು ಸಾಮಾನ್ಯರ ನಮ್ಮ ಯಾರು ಅಲ್ಲಿ ಬಾಗಲಕೋಟೆ ಇದು ಶಾಸಕಕ್ಕಾಗಿ ವೀರಣ್ಣ ಚಲತಿ ಮಾಡ್ರು, ಅವರು ಅಸಾಮಾನ್ಯ ವ್ಯಕ್ತಿತ್ವವರು ಮತ್ತು ಸಂಘ ಪರಿವಾರದವರು. ಅವರೇ ಸ್ವತಃ ಅವ್ರನ್ನ ಕರೆಸಿದರು. ನಾನು ಯಡಿಯೂರಪ್ಪನ ಬಿದ್ದು ಹೋಗ್ತೀನಿ ಆಮೇಲಪ್ಪ ಅನ್ನೋ ದೃಷ್ಟಿಕೋನದಿಂದ. ಯಾಕಂದರೆ ಯಡಿಯೂರಪ್ಪವ್ರಿಗೆ ಯತ್ನಾಳ್ರಿಗೆ ಆಗೋದಿಲ್ಲ ಅನ್ನೋದು ಗೊತ್ತಿದ್ದು ಅವ್ರು ಬಂದು ಪ್ರಚಾರ ಮಾಡಲಿ ಅಂತ ಹೇಳಿದರು. ಪ್ರಚಾರ ಮಾಡಿದ ಪರಿಣಾಮ ಏನಂತು? ಕಳೆದ ಸಲಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಸೋತರು ಅವರು. ಅಂದರೆ ಇದರರ್ಥ ಜನ ನೋಡ್ತಾ ಇರ್ತಾರೆ, ಕೇವಲ ಹಿಂದುತ್ವವಾದವನ್ನು ಮಾಡೋದನ್ನು ಗೆಲ್ತಾರೆ ಅನ್ನೋದಲ್ಲ. ಅದರ ಪರಿಣಾಮ ದಾವಣಗೆರೆಯಲ್ಲಿ BJP ಗೆಲ್ಲುವ ಅಭ್ಯರ್ಥಿ ಸೋತು ಹೋಗ್ಬಿಟ್ರು ಅಂತ ವಾದಗಳಿದ್ದಾವೆ. ಅಂದ್ರೆ ಕೇವಲ ಯತ್ನಾಳ್ ರೀತಿ ಮಾತಾಡೋದಷ್ಟೇ ಅಲ್ಲ, ಜನರ ವಿಶ್ವಾಸಗಳು ಸ್ವಂತ ವ್ಯಕ್ತಿತ್ವಗಳಲ್ಲಿ ಅದನ. ಯಾಕಂದರೆ ಇವತ್ತು ಒಂದಿಷ್ಟು ಸ್ವಲ್ಪ ಜಾತ್ಯತೀತವಾಗಿ ನಮ್ಮ ಯಡಿಯೂರಪ್ಪನವರು ಕಾಣ್ತಾ ಇದ್ದಾರೆ. ಅದಕ್ಕೆ ಅವರು ಕರ್ನಾಟಕದಲ್ಲಿ ಅಟ್ಲೀಸ್ಟ್ 100-105 ಸೀಟುಗಳು ಗೆಲ್ಲುವಂಥ ಹಂತಕ್ಕೆ ಬಂದಿದ್ದಾರೆ, ಅದು BJP ಜೊತೆಗಿದ್ದಾಗ. ಮತ್ತು ಮೊನ್ನೆ 2023 ಅವ್ರನ್ನ ದೂರ ಸರಿಸಿದ ಪರಿಣಾಮ ಏನಾಗೈತಿ ಇವೆಲ್ಲರೂ ಗೊತ್ತದ. ಮೋಸ್ಟ್ಲಿ ಶಾರ್ ಅವರು ಸುಮ್ಮನೆ ಇದೇನಪ್ಪ ಒಂದಿಷ್ಟು ಗಿವಿಕ್ ನಾವು ನಿಮ್ಮ ಮಾತುಗಳು ಕೇಳಿದ್ದೀವಿ, ಪ್ರಶ್ನೆ ಮಾಡಿದ್ದೀವಿ, ಎಲ್ಲರೂ ಹಿಂಗೆ ಹೇಳಿದ್ರು ಅಂತ ಹೇಳಿ ಬಿಡುವಂಥದ್ದು ಇರ್ಬೋದು. ಆದರೆ ಶಾರ್ ಅವ್ರ ಮುಂದೆ ಮೋದಿಯವ್ರ ಮುಂದೆ ದೊಡ್ಡ ಒಂದು ಏನಪ್ಪ ಸಮಸ್ಯೆ ಇರುವಂಥದ್ದು ಅಂದರೆ ಯಡಿಯೂರಪ್ಪನವರ ಬದಲಾಗಿ ಲೀಡರ್ಶಿಪ್ ಯಾರು ಕೇರಿಕೊಳ್ಳೋದು ಕರ್ನಾಟಕದ ಅನ್ನುವಂಥದ್ದು. ಅದಕ್ಕಾಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಸಲ ಏನು ಸಿಂಪಲ್ಲಾಗಿ ಹೌದು ಅವ್ರ ಮಗಳ ಆಸೆ ಇದ್ದರೂ ಸಹಿತ ಒಂದು ವೇಳೆ JDS ಇದ್ದಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಗೆದ್ದು ಬಂದ್ರೆ ಮತ್ತು ಅದೇ ಕಾಲಕ್ಕೆ BJPಯಿಂದ ಸೀಟ್ಗಳು ಬಂದಪ್ಪ ಅಂದರೆ ಅಂಥ ಪ್ರಸಂಗದಲ್ಲೇ JDS ಬೇಕಾದ್ರೆ CM ಸೀಟ್ ಕೊಟ್ಟಾದರೂ ನಾವು ಅಧಿಕಾರ ಹಿಡ್ಕೋಬೇಕು ಅನ್ನುವಂಥ ನೆಲೆಗಟ್ಟಲೆ ವಿಚಾರ ಮಾಡ್ತಾಯಿದ್ದಾರೆ. ಲಿಂಗಾಯತ್ ಮತ್ತು ಒಕ್ಕಲೆ ಕಾಂಬಿನೇಷನ್ ಮಾಡೋ ವಿಚಾರಕ್ಕೆ ಬಂದಿದ್ದಾರೆ ಅಂತ ಈಗ ಹಲವು ಸಲ ಈ ವಿಷಯಗಳನ್ನ ಮುಂದಿಟ್ಟಿದ್ದೀರಿ.